LSG ಟೀಮ್ ತುಂಬಾ ಪವರ್ಫುಲ್. ಇವತ್ತಿನ ಟಾಪಿಕ್ ಯಾರ ಬಗ್ಗೆ ಅಂತ ನೀವು ಕೇಳೋದಾದ್ರೆ LSG ಲಕ್ನೋ ಸೂಪರ್ ಜೈಂಟ್ಸ್. LSG ಅವರ ಫುಲ್ ಟೀಮ್ ಟೋಟಲ್ ಸ್ಕ್ವಾಡ್ ಹಾಗೂ ಅವರ ರೆಕಾರ್ಡ್ಸ್, ಮೈಲ್ ಸ್ಟೋನ್ಸ್, ಪ್ಲೇಯರ್ ಕೀ ಫ್ಯಾಕ್ಟ್ಸ್ ಹಾಗೂ ನನ್ನ ಪರ್ಸನಲ್ ಸ್ಟ್ರಾಂಗೆಸ್ಟ್ 11 ಫಾರ್ LSG ಯಾರು ಅಂತ ನಾನು ಚರ್ಚೆ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮೊದಲಾಗಿ ಬ್ಯಾಟರ್ಸ್ ಲಿಸ್ಟ್ ನೋಡೋಣ. ಮಾರ್ಕ್ರಮ್, ಹಿಮಂತ್ ಸಿಂಗ್, ಅಕ್ಷತ್ ರಘುವಂಶಿ, ಅಬ್ದುಲ್ ಸಮದ್. ನೆಕ್ಸ್ಟ್ ವಿಕೆಟ್ ಕೀಪರ್ಸ್ ರಿಷಬ್ ಪಂತ್, ನಿಕೋಲಸ್ ಪೂರನ್, ಜಾಸ್ ಇಂಗ್ಲಿಷ್, ಮೆಥ್ಯೂ ಬ್ರೀಟ್ಕಿ, ಮುಕುಲ್ ಚೌಧರಿ. ನೆಕ್ಸ್ಟ್ ಆಲ್ರೌಂಡರ್ಸ್ ಮಿಚೆಲ್ ಮಾರ್ಷ್, ವನಿಂದು ಅಸರಂಗ, ಶಾಬಾಜ್ ಅಹಮದ್, ಆಯುಷ್ ಬಡೋನಿ, ಅರ್ಶಿನಿ ಕುಲ್ಕರ್ನಿ, ಅರ್ಜುನ್ ತೆಂಡೂಲ್ಕರ್. ಮೊಹಮ್ಮದ್ ಶಮಿ, ಮಯಾಂಕ್ ಯಾದವ್, ಆವಿಷ್ ಖಾನ್, ಅನ್ರಿಚ್ ನಾರ್ತ್ ಜೆ, ಮೋಸಿನ್ ಖಾನ್, ಆಕಾಶ್ ಸಿಂಗ್, ಪ್ರಿನ್ಸ್ ಯಾದವ್, ನಮನ್ ತಿವಾರಿ, ಮಣಿಮಾರನ್ ಸಿದ್ಧಾರ್ಥ್, ದಿಗ್ವೇಶಿ ರಾತಿ. ಇವರ ಇಂಡಿವಿಜುವಲ್ ಮೈಲ್ ಸ್ಟೋನ್ಸ್ ಹಾಗೂ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. IPL ಇತಿಹಾಸದಲ್ಲೇ 27 ಕೋಟಿ ಕೊಟ್ಟು ಒಂದು ಪ್ಲೇಯರ್ನ ತಗೊಂಡಿದ್ದಾರೆ ಅಂತಂದ್ರೆ ಅದು LSG. ಯಾರು ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಅದು ರಿಷಬ್ ಪಂತ್ ಅವರಿಗೆ. 2025ರಲ್ಲಿ 27 ಕೋಟಿ ಕೊಟ್ಟು ರಿಷಬ್ ಪಂತ್ ಅವ್ರನ್ನ ಇವರು ಬಿಟ್ ಮಾಡಿದ್ರು. ಹಾಗೂ LSG ಪರ ಒಂದೇ ಸೀಸನ್ ಅಲ್ಲಿ ಅತಿ ಹೆಚ್ಚು ರನ್ ಹೊಡೆದಿದ್ ಯಾರು ಅಂದ್ರೆ ಅದು ಮಿಚೆಲ್ ಮಾರ್ಷ್. 13 ಮ್ಯಾಚ್ ಅಲ್ಲಿ 627 ರನ್ ಇವರು ಹೊಡೆದಿದ್ರು 2025ರ ಸೀಸನ್ ಅಲ್ಲಿ. ನೆಕ್ಸ್ಟ್ ನಿಕೋಲಸ್ ಪೂರನ್. LSG ಪರ ಅತಿ ಹೆಚ್ಚು ರನ್ ಹೊಡೆದಿದ್ ಯಾರು ಅಂದ್ರೆ ಅದು ನಿಕೋಲಸ್ ಪೂರನ್. 1381 ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್ LSG ಪರ ಅತಿ ಹೆಚ್ಚು ವಿಕೆಟ್ಸ್ ಯಾರು ತಗೊಂಡಿದ್ದಾರೆ ಅಂತ ಅಂದ್ರೆ ಅದು ರವಿ ಬಿಷ್ಣೋಯಿ. ಹಾಗೂ LSG ಅವರ ಹೈಯೆಸ್ಟ್ ಟೋಟಲ್ ರನ್ ಎಷ್ಟು ಅಂದ್ರೆ ಅದು 257. ಪಂಜಾಬ್ ಕಿಂಗ್ಸ್ ವಿರುದ್ಧ ಮೊಹಾಲಿ ಸ್ಟೇಡಿಯಂ ಅಲ್ಲಿ 2023ರಲ್ಲಿ ಇವರು ಹೊಡೆದಿದ್ರು. ಹಾಗೂ LSG ಪರ ಅತಿ ವೇಗದ ಬೌಲಿಂಗ್ ಯಾರ್ದು ರೆಕಾರ್ಡ್ ಇದೆ ಅಂತಂದ್ರೆ ಅದು ಮಯಾಂಕ್ ಯಾದವ್. ಎಷ್ಟಪ್ಪ ಅಂದ್ರೆ 155 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಅವರು ಬಾಲ್ ಮಾಡಿದ್ರು. ನೆಕ್ಸ್ಟ್ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲಾಗಿ ರಿಷಬ್ ಪಂತ್. ರಿಷಬ್ ಪಂತ್ ಬಗ್ಗೆ ಹೇಳ್ಬೇಕಾದ್ರೆ ಈ ವರ್ಷ ಕೂಡ ಕ್ಯಾಪ್ಟನ್ ಯಾರು ಅಂದ್ರೆ ಅದು ರಿಷಬ್ ಪಂತ್. ಹಾಗೂ ಅವರು ವಿಕೆಟ್ ಕೀಪರ್ ರೋಲ್ ನ ಕೂಡ ಪ್ಲೇ ಮಾಡ್ತಾರೆ. ಒಂದು ಅಗ್ರೆಸಿವ್ ಬ್ಯಾಟ್ಸ್ ಮ್ಯಾನ್ ಕೂಡ ಹೌದು. ಈಗಾಗಲೇ ಅವರು 61 ಬಾಲ್ಗೆ 118 ರನ್ ಕೂಡ ಹೊಡೆದಿದ್ದಾರೆ. ಯಾರ ವಿರುದ್ಧ ಅಂದ್ರೆ ಅದು ನಮ್ಮ RCB. ಗುರು ಎಲ್ಲೋದ್ರೂ RCB ಬಂದೇ ಬರುತ್ತೆ. ನಾನು ಯಾವುದೇ ಟೀಮ್ ಬಗ್ಗೆ ಮಾತಾಡಬೇಕಾದ್ರೂ RCB ಬಂದೇ ಬಂದಿದೆ. ನೀವು ಇನ್ನೂ ಈ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಇರುತ್ತೆ. ಎಲ್ಲಾ ಟೀಮ್ ಬಗ್ಗೆ ನಾನು ಮಾತಾಡಿದೀನಿ. ಅಲ್ಲಿ ಪ್ರತಿಯೊಂದು ವಿಡಿಯೋನು ಕೂಡ ನೀವು ನೋಡಿ. ಆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಯಾವ ಟೀಮ್ ಬಗ್ಗೆ ಮಾತಾಡಿದ್ರು ಕೂಡ RCB ಬಂದೇ ಬಂದಿರುತ್ತೆ. ನೆಕ್ಸ್ಟ್ ಮೊಹಮ್ಮದ್ ಶಮಿ. ಮೊಹಮ್ಮದ್ ಶಮಿ ಅವರು ಒಂದು ಡೆತ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ನೆಕ್ಸ್ಟ್ ಮಯಾಂಕ್ ಯಾದವ್. ಇವರು ಒಂದು ಯಂಗ್ ಪ್ಲೇಯರ್. ಇವರು ಕೂಡ ಒಂದು ಒಳ್ಳೆ ಗುಡ್ ಬೌಲರ್ ಆಗಿ ಕಾಣಿಸ್ಕೊಳ್ತಾರೆ. ಇದಲ್ಲದೆ ಅವ್ರದ್ದು ರೆಕಾರ್ಡ್ ಕೂಡ ಇದೆ. LSG ಪರ 155 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಬೌಲಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ನಿಕೋಲಸ್ ಪೂರನ್. ನಿಕೋಲಸ್ ಪೂರನ್ ಬಗ್ಗೆ ಹೇಳ್ಬೇಕಂದ್ರೆ ಇವರೊಂದು ದೊಡ್ಡ ಫಿನಿಷರ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಫಿನಿಷರ್ ಅನ್ನ ಪ್ಲೇ ಮಾಡ್ತಾರೆ. ಇವರು ಎಷ್ಟೋ ಮ್ಯಾಚ್ ಗಳನ್ನ ವಿನ್ ಮಾಡಿಸಿದ್ ಕೂಡ ಇದೆ. ಮನುಷ್ಯ ಏನಾದ್ರು ಸೆಟ್ಲ್ ಆದ್ರೆ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊಳ್ತಾರೆ. ಮೂಲತಃ ಇವರು ವೆಸ್ಟ್ ಇಂಡೀಸ್ ನವರು. ಇದರಲ್ಲೇ ಗೊತ್ತಾಗತ್ತೆ ಇವ್ರು ಎಂತ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ. ನೆಕ್ಸ್ಟ್ ವನಿಂದು ಅಸರಂಗ. ವನಿಂದು ಅಸರಂಗ ಕೂಡ ಒಂದು ಒಳ್ಳೆ ಗುಡ್ ಆಲ್ರೌಂಡರ್. ಬೌಲಿಂಗ್ ಕೂಡ ಸಕಲಾಗಿ ಮಾಡ್ತಾರೆ. ಕೆಲವೊಂದು ಬಾರಿ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಆಯುಷ್ ಬಡೋನಿ. ಇವರು ಕೂಡ ಒಂದು ಯಂಗ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಇವರು ಕೂಡ ಒನ್ಸ್ ಸೆಟ್ಲ್ ಆದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಹಾಗೂ ಪವರ್ ಹಿಟರ್ ಆಗಿ ಕೂಡ ಇವರು ಕಾಣಿಸ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಅನ್ಕ್ಯಾಪ್ಡ್ ಪ್ಲೇಯರ್ ದಿಗ್ವೇಶ್ ರಾತಿ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇವಾಗ ಈ ಹಿಂದೆ ಏನ್ ಹೇಳಿದ್ನೋ ರಿಷಬ್ ಪಂತ್ ಅವರು 61 ಬಾಲ್ಗೆ 118 ರನ್ RCB ವಿರುದ್ಧ ಹೊಡೆದ್ರು ಅಂತ, ಅದೇ ಮ್ಯಾಚ್ ಅಲ್ಲಿ ಈ ದಿಗ್ವೇಶ್ ರಾತಿ ಅವರು ನಮ್ಮ ಜಿತೇಶ್ ಶರ್ಮನ ಔಟ್ ಮಾಡಿ
ನಾರ್ಮಲ್ ಗ್ರೌಂಡ್ ಮೇಲೆ ಸಿಗ್ನೇಚರ್ ಹಾಕ್ತಾರೆ. ಅದಾದ್ಮೇಲೆ ನೋ ಬಾಲ್ ಅಂತ ಬರುತ್ತೆ. ನೋ ಬಾಲ್ ಅಂತ ಬಂದ್ಮೇಲೆ ನಮ್ ಜಿತೇಶ್ ಶರ್ಮಾ ಅವರು ನೆಕ್ಸ್ಟ್ ಬಾಲ್ 6 ಹೊಡಿತಾರೆ. ಆ 6 ಹೆಂಗ್ ಹೊಡಿತಾರೆ ಅಂದ್ರೆ ಬಾಲೇ ಕಳೆದೋಗುತ್ತೆ. ಆ ರೇಂಜ್ ಅಲ್ಲಿ ಬಾಲ್ನೇ ಕಳೆದಾಕ್ಬಿಡ್ತಾರೆ. ಹಾಗೂ ಅವತ್ತಿನ ಮ್ಯಾಚ್ ಅಲ್ಲಿ ನಮ್ ಜಿತೇಶ್ ಶರ್ಮಾ ಅವರು ಮ್ಯಾಚ್ ವಿನ್ ಕೂಡ ಮಾಡಿಸ್ತಾರೆ. ನೆಕ್ಸ್ಟ್ ಜಾಸ್ ಇಂಗ್ಲಿಷ್, ಇವರು ಕೂಡ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಹಾಗೂ ಒಂದು ಒಳ್ಳೆ ವಿಕೆಟ್ ಕೀಪರ್. ಇದಾಗಿತ್ತು ಪ್ಲೇಯರ್ಸ್ ನ ಕೀ ಫ್ಯಾಕ್ಟ್ಸ್. ನೆಕ್ಸ್ಟ್ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ LSG ಯಾರು ಅಂತ ನೀವೇನಾದ್ರು ಕೇಳೋದಾದ್ರೆ ಅದು ಮಿಚೆಲ್ ಮಾರ್ಷ್, ನಿಕೋಲಸ್ ಪೂರನ್, ರಿಷಬ್ ಪಂತ್, ಆಯುಷ್ ಬಡೋನಿ, ಅಬ್ದುಲ್ ಸಮದ್, ಶಾಬಾಜ್ ಅಹಮದ್, ವನಿಂದು ಅಸರಂಗ, ಮೊಹಮ್ಮದ್ ಶಮಿ, ಅವೀಶ್ ಖಾನ್, ಮಯಾಂಕ್ ಯಾದವ್. ಹಾಗೂ ಇಂಪ್ಯಾಕ್ಟ್ ಆಗಿ ನಾನು ಇಲ್ಲಿ ದಿಗ್ವಿಶ್ ರಾಥಿ ಅವ್ರನ್ನ ಪಿಕ್ ಮಾಡ್ತೀನಿ. ಇದಾಗಿತ್ತು ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ LSG. ಈ ಟೀಮ್ ಕೂಡ ಒಂದು ಕಂಪ್ಲೀಟ್ ಟೀಮ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬ್ಯಾಟಿಂಗ್ ಆರ್ಡರ್ಸ್ ಅಲ್ಲಿ ಅಥವಾ ಆಲ್ರೌಂಡರ್ಸ್ ಆರ್ಡರ್ಸ್ ಅಲ್ಲಿ ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಈ ಎಲ್ಲ ಪ್ಲೇಯರ್ಸ್ ಲಿಸ್ಟ್ ನ ನೋಡಿದ ಮೇಲೆ ಈ ಟೀಮ್ ಕೂಡ ಒಂದು ಡೇಂಜರ್ ಟೀಮ್ ಆಗಿ ಕಾಣಿಸ್ಕೊಳ್ಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಕನ್ನಡ ಯೂಟ್ಯೂಬರ್ಗೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೂ ಮೊದಲಿನಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಕೊಂಡು ಬಂದಂತಹ ನನ್ನ ಎಲ್ಲ ಫ್ರೆಂಡ್ಸ್ ಹಾಗೂ ವ್ಯೂವರ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್.